ಪರಶು ಸಾಹೇಬ್ರು ಈ ಮನೆ ಯಜಮಾನಿಕೆ ತಮಗೆ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಎದೆ ಸಿಡಿದ್ರೆ 4 ಅಕ್ಷರ ಗೊತ್ತಿಲ್ಲ ಅವನಿಗೆ. ಯಾವಾಗ ನೋಡಿದ್ರು ಕುಡ್ಕೊಂಡು ಬಿದ್ದಿರ್ತಾನೆ. ಅವನಿಗೆ ಮನೆ ಯಜಮಾನಿಕೆ ಬೇಕಂತ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪರಶುರಾಮ್ ಸಾಹೇಬ್ರು ನಾಳೆ ಮನೆ ಯಜಮಾನಿಕೆ ನನಗೆ ಬೇಕು ಅಂತ ಕೇಳಿದ್ರೆ ನಾವ್ಯಾರು ಏನು ಮಾಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡೋದೀಗ? ಪರಶು ಈ ಸಾಮ್ರಾಜ್ಯನ ಧ್ವಂಸ ಮಾಡೋದನ್ನ ನಾನ್ ನೋಡ್ತಾ ಕೂತ್ಕೊಳ್ಳ. ಒಂದು ದಾರಿ ಇದೆ. ವಯಸ್ಸನ್ನ ಯಾವುದರಿಂದ ನಿರ್ಧಾರ ಮಾಡ್ತಾರೆ? ಕಾಗದ ಪತ್ರಗಳಿಂದ ತಾನೆ. ನಾಳೆ ನಾನು ನರಹರಿಯವರು ಹುಟ್ಟಿದ್ದು ಏಪ್ರಿಲ್ 7 ಮಾರ್ಚ್ 24 ಅಂತ ಸರ್ಟಿಫಿಕೇಟ್ ಅಂತ ತೋರಿಸಿದ್ರೆ ಅದು ಹೇಗ್ ಸಾಧ್ಯ ನಾಣಿ? ನಾವು ಪ್ರತಿ ವರ್ಷನೂ ನರಹರಿ ಬರ್ಡೇನ ಏಪ್ರಿಲ್ 7 ಮಾಡ್ತಾ ಬಂದಿದೀವಲ್ಲ. ತಪ್ಪಾಗುತ್ತೆ. ಒಂದು ಕೆಲಸ ಮಾಡಿ, ನರಹರಿ ಸಾಹೇಬರ ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ನ ನಾಶ ಮಾಡಿಬಿಡಿ. ನಾಳೆ ದಿನ ಆ ತಾರೀಕಿನ ಯಾವುದೇ ಪುರಾವೆ ಸಿಗಬಾರದು. ಸೀತಾಪುರದ ದೇವಸ್ಥಾನದ ಟ್ರಸ್ಟ್ನವರು ಸಾಹೇಬ್ರ ಸಹಾಯದಿಂದ ಒಂದು ಕಲ್ಯಾಣ ಮಂಟಪ ಶುರು ಮಾಡ್ಕೊಂಡಿದ್ರು. ಅದ್ರ ಕೆಲಸ ಮುಗಿದಿದೆ. ಅದು ಉದ್ಘಾಟನೆ ಸಾಹೇಬ್ರ ಹತ್ರನೇ ಆಗಬೇಕು ಅಂತ ಎಲ್ಲರ ಆಸೆ. ನಾನು ನಾಣಿಯವ್ರ ಹತ್ರನೂ ಮಾತಾಡಿದ್ದೆ. ಆದರೆ ಈಗ ಈ ದುರ್ಘಟನೆ ನಡೆದಿದೆ. ಏನು ಮಾಡಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಅದು ಊರವ್ರಿಗೆ ನಿಮ್ಮ ಮನೆಯವ್ರ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ನರಸಿಂಹ ಅಷ್ಟು ಬೇಗ ಹುಷಾರಾಗ್ತಾನೆ ಅಂತ ಕಾಣಿಸ್ತಾ ಇಲ್ಲ. ನೀವು ಒಪ್ಪಿದ್ರೆ ಈ ಕೆಲಸನ ನರಹರರಾವ್ ಅಥವಾ ನಮ್ಮ ಅಳಿಯಂದ್ರಿಂದ ಮಾಡಿಸ್ಬೋದು. ಹಾ, ಆಗ್ಬೋದು. ನನಗೆ ತಿಳಿದ ಮಟ್ಟಿಗೆ ನರಹರಿಯವರಿಗಿಂತ ನಮ್ಮ ಅಳಿಯಂದ್ರೆ ದೊಡ್ಡವರು ಅನ್ಸುತ್ತೆ ಅಲ್ವಾ? ಅದೇನು ಅಂತ ನಾನು ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಹೇಗಿದ್ರು ಇಷ್ಟು ದೂರ ಬಂದಿದ್ದೀರಾ, ಊಟ ಮಾಡ್ಕೊಂಡೋಗಿ. ಆಯ್ತಮ್ಮ, ನಾನು ಬರ್ತೀನಿ. ಒಳ್ಳೇದು. ಸೀತಾಪುರದ ಕಲ್ಯಾಣ ಮಂಟಪದ ಉದ್ಘಾಟನೆಗೆ ನರಸಿಂಗರಾಯರು ಬರಬೇಕಾಗಿತ್ತು. ಆದರೆ ಅವ್ರು ಬರೋ ಹಾಗಿಲ್ಲ. ಅದಕ್ಕೆ ನಿಮ್ಮನ್ನಾದರೂ ಕಳಿಸಿ ಅಂತ ಅತ್ತೆಯವ್ರನ್ನ ಕೇಳ್ಕೊಂಡಿದ್ದೀನಿ. ಬರ್ತೀನಿ, ಬಂದೇ ಬರ್ತೀನಿ. ಜನಗಳ ಹತ್ರ ಹೇಳ್ಕೊಳಕ್ಕೆ ನನಗೂ ಒಳ್ಳೆ ಅವಕಾಶ. ನರಸಿಂಹರಾವ್ ಮನೆತನದ ಮುಂದಿನ ವಾರಸುದಾರ ನಾನೇ, ಪರಶುರಾಮ್ ಅಂತ. ನೀನು ಹೀಗೆ ಸದಾ ಕಾಲ ಮುತ್ತೈದೆ ಆಗಿರ್ಬೇಕು. ಅಣ್ಣ ಹೋದ್ರೆ ಹೋಗ್ಲಿ, ನಾನಿದ್ದೀನಿ ಈ ಮನೆ ವಾರಸುದಾರ. ನಿನ್ನ ಕುಂಕುಮ ಅಳಿಸ್ದಾಗ ನೋಡ್ಕೊತೀನಿ. ಸಾಗರ ಸಂಗಮ ನೋಡಿದೆಯಲ್ಲ, ಮಳೆ ಬಿದ್ದರೂ ಕುಂಕುಮ ಅಳಿಸ್ದಾಗ ನೋಡ್ಕೊತಾನೆ. ಹೀಗೆ ಕುಂಕುಮ ಹಾಗೇ ಇರುತ್ತೆ. ನಾಚಿಕೆ, ಮಾನ, ಮರ್ಯಾದೆ ಒಂದೂ ಇಲ್ಲ. ಲಜ್ಜೆಗೆಟ್ರೆ ಇಷ್ಟಾರ್ಥ ಸಿಚ್ಚಲ್ಲ ಅಂತಾರೆ, ಗೊತ್ತಿಲ್ವಾ? ಬೇಟೆ ತಪ್ಪಿಸ್ಕೊಂಡಷ್ಟು ಬೇಟೆಗಾರನ ಛಲ, ಉತ್ಸಾಹ ಜಾಸ್ತಿ ಆಗುತ್ತೆ. ಬಿಡಿ, ನನ್ನ ಕೂಕೊಂಡ್ಬಿಡ್ತೀನಿ ಅಮ್ಮ. ಜೋರ ಕೂಗು. ಈ ಕೂಗದಿಂದ ಹುಡುಕಿ ಓಡಾಡಿ ಬರಲಿ. ಇವತ್ತಲ್ಲ ನಾಳೆ ಅವಳಿಗೆ ಗೊತ್ತಾಗ್ಲೇಬೇಕು. ಗೊತ್ತಾಗ್ಲಿ, ಇದು ನೋಡ್ಕೊಂಡು ಎದೆ ಹೊಡ್ಕೊಂಡು ಸಾಯ್ಲಿ. ಆಮೇಲೆ ನನ್ನ ಕೆಲಸನೂ ಸಲೀಸಾಗುತ್ತೆ. ಮೊನ್ನೆ ನೀನು ನನ್ನ ಹತ್ರ ಮಾತಾಡಿ ಹೋದ್ಮೇಲೆ ತುಂಬಾ ಫೀಲ್ ಆಯ್ತು. ಕಡೆ ಪಕ್ಷ ನಿನಗೆ ಧೈರ್ಯ ತುಂಬೋಕಾದ್ರೂ ನಾನು ಎಲ್ಲದರ ಜವಾಬ್ದಾರಿ ತಗೋಬೇಕು ಅನ್ನಿಸ್ತು. ನೀವ್ ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಒಂದ್ ಕೆಲಸ ಮಾಡಲ್ವಾ, ನಾನು ನಿನ್ ಜೊತೆ ಆಸ್ಪತ್ರೆಯಲ್ಲಿ ಇರಲ್ಲ. ಆಗ ನನಗೆ ಕುಡಿತದ ಯೋಚನೆನೂ ಬರಲ್ಲ. ಅಯ್ಯೋ, ಅದಕ್ಕೇನಂತೆ, ನೀವ್ ಬಂದ್ರೆ ನನ್ಗೆ ಧೈರ್ಯ ಬಂದಂಗಾಗತ್ತೆ. ಒಂದ್ ಕೆಲಸ ಮಾಡ್ತೀನಿ, ನೀನ್ ರೆಡಿ ಆಗೋದ್ರೊಳಗೆ ನಾನು ರೆಡಿ ಆಗ್ಬಿಡ್ತೀನಿ. ನಿನ್ ಜೊತೆಗೆ ಆಸ್ಪತ್ರೆಗೆ ಬರ್ತೀನಿ, ಆಯ್ತಾ? ಆಯ್ತಣ್ಣ.